ಹಲೋ ಫ್ರೆಂಡ್ಸ್, ಇವತ್ತು ನಾನು ನಮ್ಮೂರಿನ ಅಡಿಕೆ ತೋಟ ಅಂದರೆ ನಮ್ಮ ತಾಯಿ ಮನೆಯದು ಅಡಿಕೆ ತೋಟ ಹೆಂಗಿದೆ ಅಂತ ತೋರಿಸ್ತೀನಿ. ಸ್ವಲ್ಪನೇ ವೀಡಿಯೋ ಮಾಡ್ಕೊಂಡು ಬಂದಿದ್ದೀನಿ. ನಾನು ಅಲ್ಲಿ ಹೋದಾಗ ಸ್ವಲ್ಪನೇ ತೋರಿಸ್ತೀನಿ. ಏನೇನು ಮರಗಳಿದೆ ಅಲ್ಲಿ ಅಂತಲೂ ತೋರಿಸ್ತೀನಿ. ಬನ್ನಿ ನೋಡೋಣ. ಇದು ಹೀಗೆ ಸುಮ್ಮನೆ ಒಂದು ಮನೆ ಹತ್ತಿರಕ್ಕೆ ಇದ್ದಿದ್ದು ಬೆಟ್ಟ, ಅದರ ಮರನೂ ತೋರಿಸ್ತಾ ಇದ್ದೆ. ನೋಡಿ, ಅಡಿಕೆ ಮರ, ಅಡಿಕೆ ತೋಟದಲ್ಲಿ ಅಡಿಕೆ ಮರ, ತುಂಬ ಅಡಿಕೆ ಮರ ಇದೆ. ಎತ್ತರದಲ್ಲಿ ಒಳ್ಳೆಯ ಆಕಾಶಕ್ಕೆ ತಾಗುವಂಗೆ ಎತ್ತರದಲ್ಲಿ ಅಡಿಕೆ ಮರ ಬೆಳೆದಿದೆ. ಆಮೇಲೆ ಬಾಳೆ ಮರಗಳು ತುಂಬ ಇದೆ. ನೋಡಿ, ಬಾಳೆ ಕೊನೆಯೂ ಇಷ್ಟೊಂದು ಬಿಟ್ಟಿದೆ. ಎಲ್ಲ ಸುತ್ತಿಡ್ತಾರೆ ಮಂಗ ಬರಬಾರ್ದು ಅಂತ. ಆಮೇಲೆ ಅಡಿಕೆ ಮರಕ್ಕೆ ಈಗ ಹೂ ಬಿಟ್ಟಿರುತ್ತೆ, ಅಂದರೆ ಶೃಂಗಾರ ಅಂತ ಹೇಳ್ತೀವಿ. ಅದು ಹೂ ಬಿಟ್ಟಿದೆ ಈಗ. ಎಲ್ಲ ಕೊಯ್ಲೆಲ್ಲ ಮುಗಿದೋಗಿದೆ ಅಡಿಕೆ ಬೆಳೆ. ಈಗ ನೆಕ್ಸ್ಟ್ ಇನ್ನು ಡಿಸೆಂಬರ್ದಲ್ಲಿ ಅದು ಚೆನ್ನಾಗಿ ಬೆಳೆದು ಆವಾಗ ಕೊಯ್ಲಿಕ್ಕೆ ಬರುತ್ತೆ. ತುಂಬ ಎತ್ತರದಲ್ಲಿ ಮರ. ಈ ಥರನೇ ಮಣ್ಣು ಮುಚ್ಚಿ ನಮ್ಮ ಕಡೆ ಇಡ್ತಾರೆ. ಅಡಿಕೆ ಮರದ ಬುಡದಲ್ಲಿ ಮಣ್ಣೆಲ್ಲ ಮಳೆಗಾಲದಲ್ಲಿ ಹಿಸಿದು ಬರಬಾರ್ದು ಅಂತ ಈ ಥರ ಮುಚ್ಚಿ ಎಲ್ಲ ಇಡ್ತಾರೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ತುಂಬ ಚೆನ್ನಾಗಿದೆ, ತಂಪಾಗಿ ಚೆನ್ನಾಗಿ ಅನಿಸುತ್ತೆ. ಆಮೇಲೆ ಅಲ್ಲಿ ಏನೇನು ಮರಗಳು ಇದೆ ಇನ್ನೂ ಅಡಿಕೆ ತೋಟದಲ್ಲಿ ಅಂತ ತೋರಿಸ್ತೀನಿ. ಬಾಳೆ ಗಿಡ ಆಯಿತು. ಬಾಳೆ ಗಿಡ ಅಂತೂ ತುಂಬಾ ಇರುತ್ತೆ. ಆಮೇಲೆ ಮೆಣಸಿನ ಬಳ್ಳಿ, ಅಂದರೆ ನಾವು ಕಾಳು ಮೆಣಸು ಇರುತ್ತಲ್ವ, ಬ್ಲ್ಯಾಕ್ ಪೆಪ್ಪರ್, ಅದ್ರ ಬಳ್ಳಿನೂ ಇದೆ. ನೋಡಿ, ಮರಕ್ಕೆ ಈ ನಮ್ಮ ಅಡಿಕೆ ಮರಕ್ಕೆ ಅದನ್ನು ಹಬ್ಬಿಸಿ ಬಿಡ್ತಾರೆ, ಕಾಳು ಮೆಣಸಿನ ಬಳ್ಳಿನ. ನೋಡಿ ಎಷ್ಟು ಚೆನ್ನಾಗಿ ಒಂದೊಂದೇ ಮರ ಒಂಥರ ಮೇಲಿಂದ ವಿಡಿಯೋ ಹಿಂಗೆ ತೋರಿಸ್ತಾ ಇದ್ದೀನಿ. ಈಗ ಇದು ಬ್ಲ್ಯಾಕ್ ಪೆಪ್ಪರ್ ಬಳ್ಳಿ, ಅದನ್ನೇ ಅಡಿಕೆ ಮರಕ್ಕೆಲ್ಲ ಹಬ್ಬಿಸಿದ್ದಾರೆ ಚೆನ್ನಾಗಿ. ಇದು ವೀಳ್ಯದೆಲೆ ಅಲ್ಲ, ತಿನ್ನೋ ಎಲೆ ಅಲ್ಲ, ಇದು ಕಾಳು ಮೆಣಸಿಂದು ಎಲೆ. ನೋಡಲಿಕ್ಕೆ ಹಾಗೆ ಅನಿಸುತ್ತೆ, ಆದರೆ ತಿನ್ನಕ್ಕೆ ಬರಲ್ಲ. ತುಂಬ ಖಡಕ್ಕು, ಖಾರ ಇರುತ್ತೆ. ಇದು ಗಟ್ಟಿನೂ ಮತ್ತು ಒಂಥರ ತಿನ್ನೋಕ್ಕಾಗಲ್ಲ. ಇದಕ್ಕೆ ಮೆಣಸಿನ ಕಾಳು ಬಿಡುತ್ತೆ. ಈಗೆಲ್ಲ ಅದು ಕೊಯ್ದಾಗಿದೆ, ಸೀಸನ್ ಮುಗಿದೋಗಿದೆ. ಆಮೇಲೆ ಇನ್ನೂ ಇಂಪಾರ್ಟೆಂಟ್ ಅಂದರೆ ನಮ್ಮ ಅಡಿಕೆ ತೋಟದಲ್ಲಿ ಯಾಲಕ್ಕಿ ಇರುತ್ತೆ. ಯಾಲಕ್ಕಿನೂ ಮಧ್ಯ ಮಧ್ಯ ಸ್ವಲ್ಪನೇ ಗಿಡ ಹಚ್ಚುತ್ತಾರೆ. ಆಮೇಲೆ ಕೆಲವೊಬ್ಬರು ಮನೆ ಕಡೆ ಕೋಕೋ ಮರ ಅಂತಲೂ ಇರುತ್ತೆ. ಕೋಕೋ ನಾವು ಏನು ಚಾಕ್ಲೇಟಿಗೆ ಯೂಸ್ ಮಾಡ್ತೀವಲ್ವ, ಇದೇ ನೋಡಿ ಕೋಕೋ ಗಿಡ. ಕೋಕೋ ಪೌಡ್ರ್ ಮಾಡ್ತೀವಲ್ವ ಚಾಕ್ಲೇಟಿಗೆ ಅಂತ, ಅದು ಚಾಕ್ಲೇಟು ನಾವು ಕೇಕ್ ಮಾಡಲಿಕ್ಕೆ ಎಲ್ಲದೂ ಯೂಸ್ ಮಾಡ್ತೀವಿ ಕೋಕೋ. ಆ ಮರನೂ ಇಲ್ಲಿರುತ್ತೆ. ತುಂಬ ವೆರೈಟಿ ಗಿಡಗಳೆಲ್ಲ ಇದೆ ನಮ್ಮಲ್ಲಿ ತೋಟದಲ್ಲಿ. ನೋಡಿ, ಇದು ಯಾಲಕ್ಕಿ ಗಿಡ. ಈಗ ಅದು ಯಾಲಕ್ಕಿನೂ ಸೀಸನ್ ಮುಗಿದೋಗಿದೆ, ಕೊಯ್ದು ಆಗಿಬಿಟ್ಟಿದೆ ಎಲ್ಲದನ್ನು ಅಷ್ಟೇ. ಆದರೆ ನಾನು ಬುಡದಲ್ಲಿ ಇಲ್ಲಿ ಯಾಲಕ್ಕಿ ಬಿಡುತ್ತೆ ಅಂತ ತೋರಿಸ್ತಾ ಇದ್ದೀನಿ. ಕೆಳಗಡೆ ಬಳ್ಳಿ ಥರ ಸಣ್ಣದಾಗಿ ಬಂದು ಅದು ಯಾಲಕ್ಕಿನ ಕೊಯ್ಬೇಕಾಗುತ್ತೆ. ಈ ಥರ ಯಾಲಕ್ಕಿ ಗಿಡನೂ ಇರುತ್ತೆ ನೋಡಿ. ಆಮೇಲೆ ಮತ್ತು ಬಾಳೆ ಗಿಡ ಅಂತೂ ಅಡಿಕೆ ಫುಲ್ ತೋಟದಲ್ಲೇ ಇರುತ್ತೆ. ಇದು ನೋಡಿ ಕೋಕೋ ಕಾಯಿ. ಇದು ಇನ್ನೂ ಸಣ್ಣದಿದೆ, ಇನ್ನೂ ದೊಡ್ಡದಾಗಬೇಕು. ಇನ್ನೂ ದೊಡ್ಡದಾಗಿ ಸ್ವಲ್ಪ ಯೆಲ್ಲೋ ಕಲರ್ ಬರುತ್ತೆ ಅದು. ಆವಾಗ ಅದನ್ನು ತೆಗೆದು ಒಳಗಿನ ಬೀಜನ ಒಣಗಿಸಿ ಕೋಕೋ ಪೌಡರಿಗೆ ಯೂಸ್ ಮಾಡಲಿಕ್ಕೆ ಇದು ಮಾಡ್ತಾರೆ. ಇದಿನ್ನೂ ಸಣ್ಣ ಕಾಯಿ, ಇನ್ನೂ ದೊಡ್ಡದಾಗಬೇಕು ಅದು. ಈ ಥರನೇ ಇರುತ್ತೆ ಕೋಕೋ ಕಾಯಿ. ಕೋಕೋ ನಾವೇನು ಯೂಸ್ ಮಾಡ್ತೀವಲ್ವ ಚಾಕ್ಲೇಟಿಗೆಲ್ಲ, ಎಷ್ಟು ಚೆನ್ನಾಗಿರುತ್ತೆ ನೋಡಿ. ನಮ್ಮನೆ ತೋಟದಲ್ಲಿ ಎಲ್ಲದೂ ಇರುತ್ತೆ ನಮ್ಮ ಕಡೆ. ಆಮೇಲೆ ಹಲಸಂತೂ ತುಂಬಾ ಇರುತ್ತೆ ನೋಡಿ. ಹಲಸಿನ ಮರ, ಇಷ್ಟೆಲ್ಲ ಕಾಯಿಗಳು ಬಂದಿದೆ. ಹಲಸಿನಕಾಯಿ ಸ್ಟಾರ್ಟಿಂಗಿಂದ ಬುಡದಲ್ಲೇ ಮೇಲ್ ತನಕನೂ ಹೋಗಿದೆ. ಮರದಲ್ಲಿ ಫುಲ್ ತುಂಬಿಕೊಂಡಿದೆ. ಇಂಥದ್ದೇ ಮರ ತುಂಬ ಇರುತ್ತೆ ಹಲಸಿನ ಮರ. ಎಲ್ಲ ಮರದಲ್ಲೂ ಕಾಯಿಗಳು ಬರುತ್ತೆ. ಎಷ್ಟು ಚೆನ್ನಾಗಿ ಅನಿಸುತ್ತೆ ಈ ಸೀಸನಲ್ಲಿ. ಇದೆಲ್ಲ ಈಗ ಹಣ್ಣಾಗಿ ತಿನ್ಲಿಕ್ಕೆ ಚೆನ್ನಾಗಿ ಅನಿಸುತ್ತೆ. ತೋಟ ದಾಟಲಿಕ್ಕೆ ಅಂತಲೇ ಈ ಸಣ್ಣದು ಅಡಿಕೆ ಮರದ್ದನ್ನೇ ಅದನ್ನೇ ಕಟ್ ಮಾಡಿ ಈ ಥರ ಹಾಕಿರ್ತಾರೆ. ಸಣ್ಣದನ್ನು ಕಟ್ ಮಾಡಿ ಈ ದಿನ್ನೆ ಅಂತ ಅದನ್ನೇ ದಾಟ್ಲಿಕ್ಕೆ ಹಾಕಿರ್ತಾರೆ. ಆಮೇಲೆ ಇನ್ನೊಂದಂದರೆ, ಇದು ನನ್ನ ಕಸಿನ್ ಬ್ರದರು ಕಾಜೂನ್ ಬೆಳೆದಿದ್ರು, ತುಂಬಾ ಬೆಳೆದಿದ್ದಾರೆ ಅವ್ರ ಮನೇಲಿ. ಅದನ್ನು ಒಂದು ಸಣ್ಣ ಕ್ಲಿಪ್ ಹಾಕಿದ್ದೀನಿ. ಜಾಸ್ತಿ ಫೋಟೋ ಇಲ್ಲ ನೋಡಿ. ತುಂಬ ಕಾಜು ಇದೆ, ರೆಡ್ಡು ಯೆಲ್ಲೋ ಕಲರ್ ಎಲ್ಲ ಕಾಜು, ಅದನ್ನು ಹಾಕಿದ್ದೀನಿ. ತುಂಬ ಚೆನ್ನಾಗಿದೆ. ನೋಡಿ, ಎಂಜಾಯ್ ಮಾಡಿ ಫ್ರೆಂಡ್ಸ್. ಇಷ್ಟ ಆದರೆ ಲೈಕ್ ಕೊಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡದೆ ನೋಡಬೇಡಿ. ಗೇರು ಬೀಜ ನೋಡಿ ಎಷ್ಟೆಲ್ಲ ಒಣಗಿಸಿಟ್ಟಿದ್ದಾರೆ. ಇದನ್ನು ಆಮೇಲೆ ಬೇಯಿಸ್ಕೊಂಡು ಒಳಗಿನ ಬೀಜ ತೆಗೆಯೋದು. ತುಂಬ ಜಾಸ್ತಿ ಬೆಳೆದಿದ್ರು ಅವ್ರ ಮನೆಯಲ್ಲಿ. ನಾನು ಅಣ್ಣನ ಮನೆಗೆ ಹೋಗಿದ್ದೆ. ಇದು ನೋಡಿ, ನಮ್ಮನೆ ಹಿಂದುಗಡೆ ಒಂದು ಸ್ವಲ್ಪ ಜಾಗ ಇದೆ. ಅಲ್ಲಿ ಹೀಗೆ ಅಡಿಕೆ ತೋಟ ಅಂತೂ ಕಾಣಿಸ್ತಾ ಇದೆ ಹಿಂದುಗಡೆ. ಆಮೇಲೆ ಪಪೀತಾ, ಈ ಥರ ಎಲ್ಲ ಮರ ತುಂಬ ಹಾಕಿದ್ರು. ಮಾವಿನ ಗಿಡ, ಪಪೀತಾ ಗಿಡ ಎಲ್ಲ, ಪಪೀತಾ ಇಷ್ಟೆಲ್ಲ ಬಿಟ್ಟಿದೆ ನೋಡಿ, ಎಷ್ಟು ಚೆನ್ನಾಗಿ. ಥ್ಯಾಂಕ್ ಯು ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮೈ ಚಾನಲ್. ನೋಡಿ ಎಲ್ಲ ಪಪೀತಾ ಗಿಡ ಎಲ್ಲ ಹೇಗಿದೆ, ಬಾಳೆ ಗಿಡ ಎಲ್ಲ ಮನೆ ಹತ್ತಿರದಲ್ಲೇ ಇದೆ. ಎಲ್ಲ ಚೆನ್ನಾಗಿತ್ತು. ಹಾಗೆ ನಿಮಗೆ ತೋರಿಸೋದೊಂದು ಪ್ರಯತ್ನ ಮಾಡಿದೆ ಅಷ್ಟೇ ಫ್ರೆಂಡ್ಸ್. ಥ್ಯಾಂಕ್ ಯು.